ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಒಂದು ದ್ರಾಕ್ಷಿ ತೋಟದಲ್ಲಿ ಇದ್ದೀನಿ. ಇದು ಬೆಂಗಳೂರು ಬ್ಲೂ. ರಾತ್ರಿ ಸಖತ್ತಾಗಿ ಮಳೆ ಆಗಿದೆ. ಹೇಗಾಗಿದೆ ಮಳೆ ಅಂದರೆ ರಾತ್ರಿ ಪೂರಾ ಮಳೆ ಬಿದ್ದೈತೆ. ಈ ಮಳೆಯಿಂದ ಏನಾಗ್ತದೆ, ಇವಾಗ ಹೊಸದಾಗಿ ಚಿಗುರ್ತಾ ಇರೋಂಥ ನೋಡಿ ದ್ರಾಕ್ಷಿ ಇದು. ಇಂಥ ಒಂದು ಬೆಳೆಗಳಿಗೆ ರೋಗ ಬೇಗನೆ ಅಟ್ಯಾಕ್ ಆಗುತ್ತೆ. ಯಾಕಂದರೆ ಇದು ಇನ್ನು ಎಳೆ ಚಿಗುರು. ಇಂಥ ಒಂದು ಇದರಲ್ಲಿ ಇದಕ್ಕೆ ಔಷಧಿಗಳನ್ನು ಪ್ರಿಕಾಷನರಿಯಾಗಿ ಅಂದರೆ ಮುಂಜಾಗ್ರತವಾಗಿ ಇವಕ್ಕೆ ಔಷಧಿಗಳನ್ನು ಸ್ಪ್ರೇ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಈ ಒಂದು ಕ್ಲೈಮೇಟು ಭಾಳ ಸೂಕ್ಷ್ಮತೆಯಿಂದ ಕೂಡೈತೆ. ಇದೊಂಥರ ಜಡಿ, ಏನು ನಾವು ಸೈಕ್ಲೋನ್ ಥರ ಹೇಳ್ತೀವಿ, ಆ ಥರ ಮಳೆ ಇನ್ನೂ ಒಂದು ವಾರಗಳ ಕಾಲ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಭಾಳ ಉತ್ತಮವಾದ ಔಷಧಿಗಳನ್ನು ಸ್ಪ್ರೇ ಮಾಡಿಕೊಂಡ್ರೆ ಇದಕ್ಕೆ ಡೌನಿ ಮಿಲ್ಡ್ಯೂ ಈ ಟೈಮಲ್ಲಿ ಬರದೆ ನಾವು ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ಏನು ಕೊರ್ಟೆವಾ ಕಂಪ್ನಿಯವರು ಜಾರ್ವೇಕ್ ಅನ್ನೋ ಒಂದು ಪ್ರಾಡಕ್ಟನ್ನು ರಿಲೀಸ್ ಮಾಡಿದ್ದಾರೆ. ಅಂದರೆ ಅದು ಬರೀ ಡೌನಿ ಮಿಲ್ಡ್ಯೂ, ಪೌಡ್ರಿ ಮಿಲ್ಡ್ಯೂ, ಯಾವುದೇ ರೀತಿಯ ರೋಗವನ್ನು ಈ 2 ಎಲೆ 3 ಎಲೆ ಹಾಕಿರ್ತದಲ್ಲ, ಈ 2 ಎಲೆ 3 ಎಲೆ ಹಾಕಿದ್ಮೇಲೆ ಅದನ್ನು ಒಂದು 2 ರಿಂದ 3 ಸ್ಪ್ರೇ ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ಡೌನಿ ಮಿಲ್ಡ್ಯೂನೇ ಬರೋದಿಲ್ಲ ತೋಟಕ್ಕೆ. ಆ ರೀತಿ ಒಂದು ಕಾರ್ಯವನ್ನು ಅದು ಮಾಡ್ತದೆ. ಅದಕ್ಕಾಗಿ ಇವತ್ತು ಅವರು ಜಾರ್ವೇಕ್ ಅಂದರೆ ಜಡ್ಸಿ ಫಾರ್ಮುಲಾನ ರಚನೆ ಮಾಡಿದ್ದಾರೆ. ಆ ಜಡ್ಸಿ ಫಾರ್ಮುಲಾ ಅಂದರೆ ಜಾರ್ವೇಕ್ 1 ಕೋಟ ಸ್ಪ್ರೇ ಮಾಡಬೇಕು, 125 ml ಪರ್ ಎಕರೆ. ಅದ್ರ ಜೊತೆಗೆ 3 ದಿವಸ ಆದಮೇಲೆ ಕರ್ಜೆಟ್ ಅಂತ ಬರುತ್ತೆ, ಅವ್ರದ್ದೇ ಕೊರ್ಟೆವಾ ಕಂಪ್ನಿದು. ಅದನ್ನು ಕರ್ಜೆಟ್ನ 3 ಗ್ರಾಮ್ ಆಗಿ ಇಲ್ಲ 2 ಗ್ರಾಮ್ ಆಗಿ ಪರ್ ಲೀಟರ್ಗೆ ಸ್ಪ್ರೇ ಮಾಡೋದ್ರಿಂದ ಒಂದು ಡೌನಿ ಮಿಲ್ಡ್ಯೂ ರೋಗನೇ ಬರದೆ ನಾವು ತಡೆಗಟ್ಬೋದು. ಹಾಗಾಗಿ ಈ ಒಂದು ಕ್ಲೈಮೇಟಲ್ಲಿ ದಯವಿಟ್ಟು ರೈತರು ಯಾವುದೇ ಬೆಳೆ ಇರಲಿ, ಅಂದರೆ ದ್ರಾಕ್ಷಿ ತುಂಬ ವೆರೈಟೀಸ್ ಇದೆ, ಸೀಡ್ಲೆಸ್ಸು, ಡಿಲ್ಕುಷು, ಕಪ್ಪು ದ್ರಾಕ್ಷಿ, ಈ ಥರ ವೆರೈಟಿಗಳಿಗೆ ಜಡ್ಸಿ ಫಾರ್ಮುಲಾದಲ್ಲಿ ಏನು 20 ದಿವಸ 1 ತಿಂಗಳು ಮೇಲೆ ಆಗಿರ್ತದೆ ತೋಟ, ಅಂಥ ತೋಟಗಳಿಗೆ ಜಾರ್ವೇಕ್, ಕರ್ಜೆಟ್ ಎರಡನ್ನ ಕ್ರಮವಾಗಿ 3 ದಿನಕ್ಕೊಮ್ಮೆ ಸ್ಪ್ರೇ ಮಾಡೋದ್ರಿಂದ ಡೌನಿ ಮಿಲ್ಡ್ಯೂ ನಮ್ಮ ತೋಟಕ್ಕೆ ಬರ್ದಾಗೇ ನಾವು ಕಾಪಾಡ್ಬೋದು ಸ್ನೇಹಿತರೆ.